ಎಲ್ಲರಿಗೂ ಶುಭೋದಯ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ನಾನು ನಿಮ್ಮ ತೀರ್ಥ ಶಿವು. ತನ್ನ ಅಂಗೈಯಲ್ಲಿದ್ದ ಮುತ್ತನ್ನೊಮ್ಮೆ ನೋಡಿ ಪಕ್ಕದಲ್ಲಿ ಮುಖದ ಮೇಲೆ ಮುಸುಕು ಹೊದ್ದು ನಗುತ್ತಿರುವ ಹೆಣ್ಣನ್ನೊಮ್ಮೆ ನೋಡುವ ಶೌರ್ಯ, ಲೇ ಹೆಂಡತಿ, ನಾನಲ್ಲ ಕಣೆ ಕೇಡಿ, ನಿಜವಾದ ಕೇಡಿ ನೀನೇ. ಅನ್ಯಾಯವಾಗಿ ನನ್ನ ಫ್ಯಾನ್ಸ್ ಮೇಲೆಲ್ಲ ಆಣೆ ಹಾಕ್ಬಿಟ್ಟಿಯಲ್ಲ ಎನ್ನುತ್ತಾ ಅವಳ ಮೊಗದ ಮೇಲಿನ ಬೆಡ್ಶೀಟ್ ಕಿತ್ತರೆ ಅವನನ್ನು ನೋಡಿಕೊಂಡು ಜೋರು ನಗು ಅವಳಿಗೆ. ನಗ್ತೀಯ ಹೆಂಡತಿ, ನಗು ನಗು ಎನ್ನುತ್ತಲೇ ತನ್ನ ತುಟಿಗಳಿಂದ ಅವಳ ತುಟಿಗಳಿಗೆ ಬೀಗ ಹಾಕುವ ಮೂಲಕ ಅವಳ ನಗುವನ್ನು ನಿಲ್ಲಿಸಿದ ಶೌರ್ಯ. ಮುಂದೆ ಅವನ ಈ ಚರ್ಯೆಯಿಂದ ತನ್ನ ಕಣ್ಣಿನ ಗಾತ್ರವನ್ನು ಹೆಚ್ಚಿಸಿಕೊಂಡ ಐಕ್ಯ ಅವನನ್ನು ತಳ್ಳಲು ನೋಡಿದರೆ ಅವಳ ಎರಡೂ ಕೈಗೆ ತನ್ನ ಕೈ ಸೇರಿಸಿದ ಶೌರ್ಯ ಒರಟಾಗಿ ಅವಳನ್ನು ಚುಂಬಿಸಲಿಲ್ಲ, ಬದಲಾಗಿ ಅತೀ ಮೃದುವಾಗಿ ಮುತ್ತಿಟ್ಟಿದ್ದ. ತುಸು ದೀರ್ಘವಾಗಿ ಅವಳ ತುಟಿಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದವನು ಕೊನೆಯಲ್ಲಿ ಅವಳ ಮೇಲ್ದುಟಿಯ ಮೇಲಿನ ಪುಟ್ಟ ಮಚ್ಚೆಗೆ ಗಾಢವಾಗಿ ಮುತ್ತಿಟ್ಟು ತಕ್ಷಣ ಅವಳಿಂದ ಸರಿದು ಬೆನ್ನು ಹಾಕಿ ಮಲಗುತ್ತಾನೆ. ತಕ್ಷಣ ತನ್ನ ಬಾಯೊರೆಸಿಕೊಂಡ ಐಕ್ಯ, ಹೇ ಕೇಳಿ, ತಿರುಗು ಈ ಕಡೆ, ಮಾಡೋದೆಲ್ಲ ಮಾಡಿ ಮಳ್ಳನ ಹಾಗೆ ಮಲಗಿಬಿಟ್ರೆ ಸುಮ್ಮನೆ ಇರ್ತೀನಿ ಅಂತಲಾ? ತಿರುಗು ಈ ಕಡೆ ಎನ್ನುತ್ತಾ ಅವನ ಭುಜವನ್ನು ತನ್ನತ್ತ ತಿರುಗಿಸಿಕೊಳ್ಳಲು ನೋಡುತ್ತಿದ್ರೆ ಒಮ್ಮೆಲೆ ಅವಳನ್ನು ತನ್ನ ಮೇಲೆಳೆದುಕೊಂಡ ಕೇಳಿ, ಏನೇ ಹೆಂಡತಿ, ನೆಮ್ಮದಿಯಿಂದ ಮಲಗೋಕ್ಕೂ ಬಿಡಲ್ಲ ಅಂತೀಯಾ? ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಸದ್ಯಕ್ಕೆ ನನಗೆ ಮೂಡಿಲ್ಲ ಹೆಂಡತಿ, ಸುಮ್ಮನೆ ಮಲಗಿಬಿಡು, ಇವತ್ತಿಗೆ ಇಷ್ಟು ಸಾಕು ಎನ್ನುತ್ತಾ ಅವಳ ಕೆಂದುಟಿಯನ್ನು ಮೃದುವಾಗಿ ಚಿವುಟಿದರೆ, ಓಹೋ, ರಾಯರಿಗೆ ಮೂಡಿಲ್ವಾ? ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ದ್ರಾಬೆ ನನ್ನ ಮಗನೇ, ಒಂದು ಸಣ್ಣ ಸೈಕಲ್ ಗ್ಯಾಪ್ ಸಿಕ್ಕರೂ ಸಾಕು ಅಡ್ವಾಂಟೇಜ್ ತೆಗೆದುಕೊಳ್ಬೇಕು ಅಂತ ಕಾಯ್ತಾ ಇರ್ತೀಯಲ್ವಾ? ಬಿಡೋ ನನ್ನನ್ನು, ಇಲ್ಲಾಂದರೆ ನನ್ನ ತಲೆಯಿಂದ ನಿನ್ನ ಮೂಗನ್ನು ಅಪ್ಪಚ್ಚಿ ಮಾಡ್ತೀನಿ ಅಷ್ಟೇ ಎನ್ನುವ ಐಕ್ಯ ಅವನ ಮೂಗಿಗೆ ತನ್ನ ತಲೆ ಚಚ್ಚಲು ನೋಡಿದ ಕೂಡಲೇ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿದ ಶೌರ್ಯ, ಲೇ ರೌಡಿ ಹೆಂಡತಿ, ನಾನೇನು ಅಡ್ವಾಂಟೇಜ್ ತೆಗೆದುಕೊಳ್ಳಲಿಲ್ಲ, ಬದಲಾಗಿ ನೀನು ಕೊಟ್ಟ ಮಾತಿಗೆ ತಪ್ಪಿದ ಹೆಣ್ಣಾಗಬಾರ್ದು ಎನ್ನುವ ಕಾರಣಕ್ಕೆ ಹಾಗೆ ಮಾಡಿದ್ದು. ನಿಜ ಹೇಳೆ ಹೆಂಡತಿ, ನೀನು ಮುತ್ತು ಕೊಡ್ತೀನಿ ಅಂತ ಹೇಳಿದ್ದು ಯಾವ ಮುತ್ತು? ಆಗಲೇ ನನಗೆ ಹೇಳಿದ್ದು ಈ ಮುತ್ತೇ ಆದರೂ ಎನ್ನುತ್ತಾ ಅವಳ ತುಟಿ ಸವರಿದವನು, ಈಗ ನಿನ್ನ ಮಾತನ್ನು ಉಲ್ಟಾ ಮಾಡಿದೆ ತಾನೇ? ನೀನು ಹೇಳಿದ್ಯಲ್ಲ ಅಂತ ನಾನು ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದರೂ ಕುಡಿಯಲಿಲ್ಲ, ಅಲ್ಲದೆ ಊಟ ಕೂಡ ಮಾಡದೆ ಬಂದರೆ ನೀನು ನನಗೆ ಯಾಮಾರಿಸಿದ್ದು ಸರಿನಾ? ಅದಕ್ಕೆ ನೀನು ಕೊಡ್ತೀನಿ ಅಂತ ಹೇಳಿದ್ದನ್ನು ನಾನೇ ಪಡೆದುಕೊಂಡೆ ಅಷ್ಟೇ. ಮೊದಲೇ ನಾನು ಪಕ್ಕಾ ಬಿಸ್ನೆಸ್ ಮ್ಯಾನ್, ಲಾಭವಿಲ್ಲದೆ ಯಾವ ಕೆಲಸವನ್ನು ಮಾಡಲಾರೆ ಎಂದು ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ, ಓಹೋ ಸಾಕು ಮುಚ್ಚು ಗುರು, ಏನು ಇವನು ಈ ಜನ್ಮದಲ್ಲಿ ಮುತ್ತನೇ ಕಂಡಿಲ್ಲ ಅನ್ನೋ ಹಾಗೆ ಆಡ್ತಾನೆ. ಎಷ್ಟು ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡಿಲ್ಲ ನೀನು? ಆ ಬಾಂಬೆ ಹೀರೋಯಿನ್ ಕೂಡ ನಿನ್ನ ಕೆನ್ನೆಗೆ ಮುತ್ತಿಟ್ಟ ಸೀನನ್ನು ನಾನೇ ನೋಡಿದ್ದೀನಿ, ಆದರೂ ಒಳ್ಳೆ ಬರ್ಗೆಟ್ಟವರು ಆಡೋ ಹಾಗೆ ಆಡ್ತಾ ಇದ್ದಾನೆ ಎಂದು ಜೋರು ಮಾಡಿದ ಐಕ್ಯಳ ಮಾತನ್ನು ಅರ್ಧಕ್ಕೆ ತಡೆದ ಶೌರ್ಯ, ಏನೋ ಪರಿಚಯದ ಹಗ್ ಜೊತೆಗೆ ಕೆನ್ನೆ ಮುಟ್ಟಿದ್ರೆ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳೋಕ್ಕೆ ಆಗುತ್ತಾ ಹೆಂಡತಿ? ಅಲ್ಲದೆ ನಿನಗೂ ಬೇರೆಯವರಿಗೂ ಒಂದೇನಾ ಎನ್ನುತ್ತಾ ಅವಳ ಮೇಲಿನ ಹಿಡಿತವನ್ನು ಸಡಿಲ ಮಾಡಿದರೆ, ಬರೀ ಇಂಥ ಡೌಗಳೇ ಆಯಿತು, ಈಗ ಆಯ್ತಲ್ಲ ನನ್ನ ಮುತ್ತನ್ನು ವಾಪಸ್ ಕೊಡು ಎನ್ನುವ ಹೆಣ್ಣಿಗೆ, ಅದಕ್ಕೇನಂತೆ, ಕೊಡ್ತೀನಿ ತಗೋ ಎಂದವನು ಮತ್ತೆ ಅವಳ ತುಟಿಗೆ ತುಟಿ ಸೇರಿಸಿದ. ಆದರೆ ಈ ಬಾರಿ ಮಾತ್ರ ಅವಳ ತಲೆಯಿಂದ ಅವನ ಮೂಗು ಚಪ್ಪಟೆಯಾಗಿ ಹೋಗಿತ್ತು. ಅಬ್ಬಾ ರಾಕ್ಷಸಿ ಎಂದು ತನ್ನ ಮೂಗನ್ನು ಉಜ್ಜಿಕೊಂಡು ಅವಳನ್ನು ಬಿಟ್ಟ ಶೌರ್ಯನಿಗೆ ಐಕ್ಯ, ನಾನು ಕೊಟ್ಟ ಮುತ್ತಿನ ಮಣಿಯನ್ನು ಕೊಡು ಕೇಳಿ, ಅದು ನನ್ನ ಭಾವ ಕೊಟ್ಟಿದ್ದು ಎಂದು ಕೇಳಲು, ನನಗೆ ಕೊಟ್ಟ ಮೇಲೆ ಅದನ್ನು ಮರೆತು ಬಿಡು ಹೆಂಡತಿ, ವ್ಯಕ್ತಿಯೇ ಆಗಲಿ ವಸ್ತುವೇ ಆಗಲಿ ನನ್ನ ಹತ್ರ ಬಂದ ಮೇಲೆ ವಾಪಸ್ ಹೋಗುವ ಹಾಗಿಲ್ಲ ಎಂದು ನಗುತ್ತಲೇ ಗುಡ್ ನೈಟ್ ಹೆಂಡತಿ ಎಂದು ಕಣ್ಣು ಮುಚ್ಚುವ ಶೌರ್ಯ ಅವಳು ಮಲಗಿದ ಮೇಲೆ ಆ ಬಿಳಿ ಬಣ್ಣದ ಮುತ್ತಿನ ಮಣಿಯನ್ನು ಕೈಯಲ್ಲಿ ಹಿಡಿದು, ಈ ಮುತ್ತಿಗೆ ನನ್ನನ್ನು ಬಿಟ್ಟು ಹೋಗುವ ಇಚ್ಛೆಯೇ ಇಲ್ಲ ಅನಿಸುತ್ತೆ ಹೆಂಡತಿ, ಅದಕ್ಕೆ ಸುತ್ತಿ ಬಳಸಿ ಮತ್ತೆ ನನ್ನ ಹತ್ತಿರವೇ ಬರ್ತಾ ಇದೆ ಎಂದು ವ್ಯಂಗ್ಯವಾಗಿ ನಗುತ್ತಾನೆ. ಮಾರನೇ ದಿನ ಬೆಳಗ್ಗೆ ಅವನು ತನ್ನ ಕೆಲಸದ ಸಲುವಾಗಿ ರೆಡಿಯಾದರೆ ಐಕ್ಯ ಕೂಡ ತನ್ನ ಕೆಲಸದ ಸಲುವಾಗಿ ಬೇಗ ಬೇಗ ರೆಡಿಯಾಗಿ ತನ್ನ ತಂದೆ ತಾಯಿ ಮತ್ತು ತಮ್ಮನಿಗೆ ಹೇಳಿ ಶೌರ್ಯನ ಜೊತೆ ಶೂಟಿಂಗ್ ಸೆಟ್ಗೆ ಹೊರಡುತ್ತಾಳೆ. ಮಾರ್ಗ ಮಧ್ಯೆ ತಾನು ಬಹುವಾಗಿ ಪೂಜಿಸಿ ಆರಾಧಿಸುವ ಶ್ರೀಕೃಷ್ಣನ ದೇವಾಲಯದ ಬಳಿ ಕಾರು ನಿಲ್ಲಿಸಲು ಹೇಳಿದವಳು ಅವನನ್ನು ದೇವಸ್ಥಾನಕ್ಕೆ ಕರೆದರೆ ಬರಲೊಪ್ಪದ ಶೌರ್ಯ, ನಾನು ದೇವರನ್ನು ನಂಬಲ್ಲ ಹೆಂಡತಿ, ಬೇಕಾದರೆ ನೀನು ಹೋಗಿ ಬಾ ಎಂದಾಗ ಸರಿ ಎಂದವಳು ತಾನೇ ಹೋಗಿ 10 ನಿಮಿಷ ಪ್ರಾರ್ಥನೆ ಮಾಡಿ ಬರ್ತಾಳೆ. ಅವಳು ಬಂದ ಕೂಡಲೇ ಕಾರ್ ಸ್ಟಾರ್ಟ್ ಮಾಡಿದ ಶೌರ್ಯ, ಏನು ಬಹಳ ಗಹನವಾಗಿ ದೇವರ ಹತ್ರ ಬೇಡಿಕೊಳ್ತಿದ್ದೆ ಹೆಂಡತಿ, ಏನದು ಅಂಥ ವಿಚಾರ ಎಂದು ಕೇಳಬಹುದಾ ಎಂದು ನಾಟಕೀಯವಾಗಿ ಕೇಳಿದಾಗ, ಮತ್ತೇನಿಲ್ಲ ಕೇಳಿ,
ಇವತ್ತಿಂದ ತುಂಬು ಮನಸ್ಸಿನಿಂದ ಶೂಟಿಂಗ್ನಲ್ಲಿ ಪಾಲ್ಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಆಶೀರ್ವಾದ ಮಾಡಪ್ಪ. ಹಾಗೆ ಆ ಸಿನಿಮಾದ ಪ್ರೊಡ್ಯೂಸರ್ ಜೇಬು ತುಂಬುವಂತೆ ಮಾಡಪ್ಪ ಎಂದು ಬೇಡಿಕೊಂಡೆ ಅಷ್ಟೇ ಎಂದು ನಗುತ್ತಾಳೆ ಐಕ್ಯ. ತಕ್ಷಣ ಕಾರಿಗೆ ಬ್ರೇಕ್ ಒತ್ತುವ ಶೌರ್ಯ, ನಿಜವಾಗಿಯೂ ನೀನು ನನಗೆ ಲಾಭವಾಗಲಿ ಅಂತ ದೇವರ ಹತ್ರ ಕೇಳ್ಕೊಂಡ್ಯಾ ಹೆಂಡ್ತಿ? ಸುಳ್ಳು ಹೇಳ್ತಾ ಇದೆಯಾ ಎಂದು ಆಶ್ಚರ್ಯ ತೋರಲು, ಹೌದು ಕೇಡಿ, ನಿಜವಾಗಿಯೂ ಅದೇ ರೀತಿ ಬೇಡ್ಕೊಂಡಿದ್ದು. ನಾನು ಮೊದಲಿನಿಂದಲೂ ಹೀಗೆಯೇ ಕೇಡಿ. ಎಲ್ಲಿ ಕೆಲಸ ಮಾಡ್ತೀನೋ ಅವರಿಗೆ ನಿಯತ್ತಾಗಿ ದುಡಿಯೋ ಪ್ರಯತ್ನ ಮಾಡ್ತೀನಿ. ನಿನ್ನ ವಿಷಯದಲ್ಲೂ ಅಷ್ಟೇ. ಆದರೆ ಮೊದಲು ನಿನ್ನ ಮೇಲೆ ತುಂಬ ಕೋಪವಿತ್ತಲ್ಲ, ಅದಕ್ಕೆ ನಿನಗೆ ಲಾಸ್ ಆಗಬೇಕು ಎಂದು ಮನಸಾರೆ ಬಯಸುತ್ತಿದ್ದೆ. ಆದರೆ ಈಗ ಹಾಗಲ್ಲ. ನಿನಗೆ ಲಾಭವಾಗಲಿ, ಆ ಸಿನಿಮಾ ನಿನ್ನ ಜೇಬನ್ನು ಮತ್ತಷ್ಟು ತುಂಬಿಸಲಿ ಎಂದು ಶುದ್ಧ ಮನಸ್ಸಿನಿಂದ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದೀನಿ ಎಂದು ನಗುವ ಐಕ್ಯ ತನ್ನ ಶೂಟಿಂಗ್ ಸೆಟ್ ಬಂದಾಗ, ಸಂಜೆ ನೀನೇ ಬರ್ತೀಯಾ ಅಥವಾ ಶೂಟಿಂಗ್ ಮುಗಿಸಿ ನಾನು ಮನೆಗೆ ಹೋಗೋದಾ ಎಂದಾಗ, ಸಂಜೆ ನಾನೇ ಬರ್ತೀನಿ ಬಿಡು. ಇನ್ಮೇಲೆ ಪ್ರತಿದಿನ ಬೆಳಗ್ಗೆ ಒಟ್ಟಿಗೆ ಬಂದು ಸಂಜೆ ಒಟ್ಟಿಗೆ ಹೋಗೋಣ. ನಿನ್ನನ್ನು ಮನೆಯಲ್ಲಿ ಬಿಟ್ಟ ನಂತರ ನಾನು ಹೊರಗಡೆ ಹೋಗೋದಾದರೆ ಹೋಗ್ತೀನಿ, ಇಲ್ಲವಾದರೆ ಇಲ್ಲ ಎಂದವನ ಮಾತಿಗೆ ಒಪ್ಪಿದ ಐಕ್ಯ ಶೂಟಿಂಗ್ ಸೆಟ್ಟಿಗೆ ಹೋಗಿ ಎಲ್ಲರನ್ನೂ ಚೆನ್ನಾಗಿ ಮಾತನಾಡಿಸುತ್ತಾ ಈ 1 ವಾರದ ಗೈರಿಗಾಗಿ ಡೈರೆಕ್ಟರ್ ಸೇರಿದಂತೆ ಎಲ್ಲರ ಹತ್ತಿರ ಕ್ಷಮೆ ಕೂಡ ಕೇಳುತ್ತಾಳೆ. ಶೌರ್ಯ ಆದಿತ್ಯರಾಜ್ ಎನ್ನುವ ಕೋಟಿ ಕುಳದ ಹೆಂಡತಿಯೇ ಆದರೂ, ಆ ಸಿನಿಮಾದ ನಾಯಕಿಯೇ ಆದರೂ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾದ ಪ್ರೊಡ್ಯೂಸರ್ನ ಹೆಂಡತಿಯೇ ಆದರೂ ಅವಳು ಎಲ್ಲರ ಬಳಿ ಕ್ಷಮೆ ಕೇಳಿದ ಸರಳತೆ ಕಂಡು ಎಲ್ಲರೂ ಅವಳನ್ನು ಮೆಚ್ಚುತ್ತಾರೆ. ಬಳಿಕ ಶೂಟಿಂಗ್ ಪ್ರಾರಂಭವಾಗುತ್ತೆ. ಅಂದು ನಿಲ್ಲಿಸಿದ ಹಾಡಿನ ಚಿತ್ರೀಕರಣವನ್ನು ಪ್ರಾರಂಭಿಸುವ ಡೈರೆಕ್ಟರ್, ಮೇಡಮ್, ಇದು ನಿಮ್ಮನ್ನು ಪರಿಚಯಿಸುವ ಹಾಡು. ಹಾಗಾಗಿ ಹಾಡಿನ ಪೂರ್ತಿ ನೀವೇ ಇರ್ತೀರಾ. ಹೆಚ್ಚಿನ ಮೇಕಪ್ನ ಅವಶ್ಯಕತೆಯೂ ಇರುವುದಿಲ್ಲ. ಹಾಗಾಗಿಯೇ ಹೆಚ್ಚೆಚ್ಚು ದೃಶ್ಯಗಳನ್ನು ಚಿತ್ರೀಕರಿಸಿಕೊಳ್ಳೋಣ ಮೇಡಮ್. ಈಗಾಗಲೇ ಸಿನಿಮಾ ಒಂದು ರೀತಿ ನಿಂತಂತೆ ಆಗಿದೆ ಎಂದಾಗ ಅವರ ಮಾತಿಗೆ ಒಪ್ಪಿಗೆ ಸೂಚಿಸುವ ಐಕ್ಯ, ನಾನು ಕೂಡ ಅದನ್ನೇ ಹೇಳೋಣ ಅಂದುಕೊಂಡೆ ಸರ್. ನೀವು ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ದೃಶ್ಯವನ್ನು ಚಿತ್ರೀಕರಣ ಮಾಡಬಹುದು ಮಾಡಿ. ನಾನು ಕೂಡ ನನ್ನಿಂದ ಆದಷ್ಟು ಸಹಕಾರ ಕೊಡ್ತೀನಿ ಎನ್ನುವ ಭರವಸೆ ಕೊಡುತ್ತಾಳೆ. ಬರೀ ಭರವಸೆಯಲ್ಲ, ಆ ಹೆಣ್ಣು ತಾನು ಕೊಟ್ಟ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಿತ್ತು. ಡೈರೆಕ್ಟರ್ ಹೇಳಿದ ಹಾಗೆ ಅವರು ತೋರಿಸಿದಂತೆಯೇ ಅಭಿನಯಿಸುತ್ತಾ ಕೊರಿಯೋಗ್ರಾಫರ್ ಹೇಳಿಕೊಟ್ಟಂತೆಯೇ ಡ್ಯಾನ್ಸ್ ಸ್ಟೆಪ್ ಹಾಕುತ್ತಿದ್ದಳು. ಕೆಲವೊಂದು ಸ್ಟೆಪ್ಗಳು ಕಷ್ಟವೇ ಆದರೂ ತನ್ನಿಂದ ಆಗದು ಎನ್ನದೆ ಮತ್ತೆ ಮತ್ತೆ ಹೇಳಿಸಿಕೊಂಡಾದರೂ ಮಾಡುತ್ತಿದ್ದಳು. ಮಧ್ಯಾಹ್ನ ಊಟಕ್ಕೆಂದು ಕೇವಲ ಅರ್ಧ ಗಂಟೆ ಬಿಡುವು ತೆಗೆದುಕೊಂಡವಳು ಮತ್ತೆ ಕೆಲಸದ ಕಡೆ ಗಮನ ಕೊಡುತ್ತಾಳೆ. ಸಿನಿಮಾದಲ್ಲಿ ಅವಳು ಮಿಡಲ್ ಕ್ಲಾಸ್ ಮನೆಯ ಹೆಣ್ಣಾಗಿ ಅಭಿನಯಿಸುತ್ತಿರುವುದರಿಂದ ಹೆಚ್ಚಿನ ಉಡುಗೆಗಳ ಬದಲಾವಣೆಯೂ ಇರಲಿಲ್ಲ. ಹಾಗಾಗಿ ಒಂದು ದಿನದಲ್ಲಿ ಅರ್ಧ ಹಾಡಿನ ಚಿತ್ರೀಕರಣವನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ. ಹಾಗೆ ಶೂಟಿಂಗ್ ಸೆಟ್ನಲ್ಲಿ ನಡೆಯುತ್ತಿದ್ದ ಎಲ್ಲ ವಿದ್ಯಮಾನಗಳು ಚಾಚೂ ತಪ್ಪದಂತೆ ಶೌರ್ಯನ ಬಳಿ ತಲುಪುತ್ತಿತ್ತು. ಸಂಜೆ ಶೌರ್ಯ ಬಂದ ನಂತರವೂ ಕೆಲ ಹೊತ್ತು ಶೂಟಿಂಗ್ ಮಾಡಿಯೇ ಅವನೊಂದಿಗೆ ಮನೆಗೆ ಬಂದಿದ್ದು ಐಕ್ಯ. ಇಬ್ಬರಿಗೂ ಕೆಲಸದ ಆಯಾಸ ಒತ್ತಡ ಹೆಚ್ಚೇ ಇದ್ದರೂ ಪುಷ್ಪರನ್ನು ಕಂಡದೇ ತಡ ಐಕ್ಯಳಿಗೆ ಎಲ್ಲಿಲ್ಲದ ಕೋಪ ಬಂದು ಬಿಡುತ್ತದೆ. ದಯಾನಂದನನ್ನು ಕಂಡ್ರೂ ಅವಳಿಗೆ ಕೋಪವೇ. ಅದಕ್ಕಾಗಿಯೇ ಎಷ್ಟೇ ಆಯಾಸವಿದ್ರೂ ತಾನೇ ಅಡುಗೆ ಮಾಡೋಕ್ಕೆ ಹೋಗುತ್ತಾಳೆ. ಈ ಬಾರಿಯೂ ಪುಷ್ಪ ಅವಳನ್ನು ತಡೆಯಲು ಬಂದರೆ, ಇದು ನನ್ನ ಗಂಡನ ಮನೆ, ನನ್ನ ಮನೆ ಅಂತ ಈಗಾಗಲೇ ನಿಮಗೆ 10 ಸಾರಿ ಹೇಳಿದ್ದೀನಿ. ಆದರೂ ನಿಮ್ಮ ತಲೆಗೆ ಹೋಗಲಿಲ್ಲ ಅಂದರೆ ಹೇಗೆ ಅರ್ಥ ಮಾಡಿಸಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಬೇರೆ ಹೆಣ್ಣು ಮಕ್ಕಳ ಹಾಗೆ ಮೃದುವಾಗಿ ಮಾತಾಡಿಕೊಂಡು ದೊಡ್ಡವರು ಹೇಳಿದ್ದನ್ನು ಕೇಳಿ ತಲೆ ತಗ್ಗಿಸುವ ಹೆಣ್ಣಲ್ಲ ನಾನು. ಬಾಯಿ ಮಾತಲ್ಲಿ ಅರ್ಥ ಮಾಡಿಕೊಳ್ಳದವರು ಹಿರಿಯರೇ ಆದರೂ ಸರಿ, ಕಿರಿಯರೇ ಆದರೂ ಸರಿ, ಅವರಿಗೆ ಕೈ ಮೂಲಕ ಅರ್ಥ ಮಾಡಿಸುತ್ತಾಳೆ ಈ ಐಕ್ಯ. ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಲಿಮಿಟ್ನಲ್ಲಿದ್ದರೆ ಒಳ್ಳೆಯದು. ನನ್ನ ಕೈ ಅಡುಗೆ ತಿನ್ನೋಕ್ಕೆ ಇಷ್ಟವಿಲ್ಲದೆ ಹೋದರೆ ಮುಚ್ಕೊಂಡು ಸೈಡಲ್ಲಿ ನಿಂತ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಗಂಡ ಮತ್ತು ಮಗನಿಗೆ ಅಡುಗೆ ಮಾಡಿ. ನಾನಂತೂ ನನ್ನ ಗಂಡನಿಗೋಸ್ಕರ ಅಡುಗೆ ಮಾಡುವವಳೆ. ತಾಕತ್ತಿದ್ರೆ ನನ್ನನ್ನು ತಡೆದು ನೋಡಿ ಎಂದು ಹಠದಲ್ಲೇ ಅಡುಗೆ ಮಾಡಲು ಹೋಗುತ್ತಾಳೆ. ಅವಳ ಅಷ್ಟೂ ಮಾತನ್ನು ಕೇಳಿಸಿಕೊಂಡ ದಯಾನಂದ್, ನೀನು ಬಹಳ ಹೆಚ್ಚಾಗಿ ಕುಣಿಯುತ್ತಿದ್ದೀಯ ಐಕ್ಯ, ನಿನ್ನ ಲಿಮಿಟ್ನಲ್ಲಿ ನೀನಿದ್ರೆ ಒಳ್ಳೆಯದು ಎಂದು ಎಚ್ಚರಿಕೆ ಕೊಡಲು ಬಂದರೆ, ನಾನು ನಿಮ್ಮೆಲ್ಲರಿಗೂ ಅದನ್ನೇ ಹೇಳೋದು. ಈ ಮನೆಯ ಯಜಮಾನನ ಹೆಂಡತಿಯಾಗಿ ನಾನಿನ್ನು ನನ್ನ ಲಿಮಿಟನ್ನು ಪೂರ್ತಿಯಾಗಿ ತೋರಿಸಿಲ್ಲ ಮಿಸ್ಟರ್ ದಯಾನಂದ್. ಒಂದು ವೇಳೆ ನಾನು ನನ್ನ ಹಕ್ಕನ್ನು ಚಲಾಯಿಸಲು ನಿಂತರೆ ನಿಮ್ಮಿಬ್ಬರಿಗೂ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಜಾಗ ಇರೋದಿಲ್ಲ. ನಾನು ನನ್ನ ಗಂಡನ ಹಾಗೆ ಮತ್ತು ಅತ್ತೆಯ ಹಾಗೆ ಮೃದು ಮನಸ್ಸನ್ನು ಹೊಂದಿಲ್ಲ. ಬದಲಾಗಿ ಕೋಪ ಬಂದರೆ ಫೈಡ್ ಅಂತ ಮುಖದ ಮೇಲೆ ಬಾರಿಸಿ ಒದ್ದು ಆಚೆಗೆ ಹಾಕ್ತೀನಿ ಅಷ್ಟೇ. ನೀವೇನು ದೊಡ್ಡ ಸಾಚಾ ಮನುಷ್ಯ ಅಲ್ಲ ಅನ್ನೋದು ನನಗೂ ಚೆನ್ನಾಗೇ ಗೊತ್ತು. ಪ್ರೀತಿಸಿ ಕೈ ಹಿಡಿದ ಹೆಂಡತಿಯನ್ನು ಸಾಯಿಸಿದ ಕೊಲೆಗಾರ ನೀವು, ಅದು ಕೂಡ ನಿಮ್ಮ ಅನೈತಿಕ ಸಂಬಂಧಕ್ಕೋಸ್ಕರ. ಆ ಹೆಣ್ಣು ಅದೆಷ್ಟು ನರಳಿ ಕಣ್ಣೀರು ಹಾಕಿ ಸತ್ತಳು. ಅವಳ ಒಂದೊಂದು ಹನಿ ಕಣ್ಣೀರಿಗೂ ನೀವು ಕಷ್ಟಪಡಬೇಕು. ಹಾಗೆ ಮಾಡದೆ ಹೋದರೆ ನಾನು ಮಿಸಸ್ ಐಕ್ಯ ಶೌರ್ಯಾದಿತ್ಯರಾಜ್ ಅಲ್ವೇ ಅಲ್ಲ ಎಂದು ಒರಟಾಗಿ ನುಡಿಯುತ್ತಾಳೆ ಐಕ್ಯ.
ಅವಳು ಆ ರೀತಿ ಪುಷ್ಪ ಮತ್ತು ದಯಾನಂದನ ಮುಖಕ್ಕೆ ಹೊಡೆದಂತೆ ಮಾತನಾಡಿದ್ದು ಕಂಡ ರಾಣಿ ಮತ್ತು ರಂಗನಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಆದರೂ ಐಕ್ಯ ಅಷ್ಟೆಲ್ಲ ಉಗಿದ ಮೇಲೂ ಪುಷ್ಪ ತಮ್ಮ ಅಡುಗೆ ಮಾಡುವ ಸಲುವಾಗಿ ರಾಣಿಗೆ ತಾಕೀತು ಮಾಡಲು ನೋಡುವಾಗ, ರಾಣಿಯಕ್ಕ, ನೀವು ಸಂಜೆ ಗಂಡನೊಂದಿಗೆ ಫಿಲಮ್ಗೆ ಹೋಗಬೇಕು, ರಜೆ ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ, ನಿಮ್ಮ ರಜೆ ಗ್ರ್ಯಾಂಟೆಡ್. ಈಗ ಆರಾಮಾಗಿ ನೀವು ಮತ್ತು ರಂಗಣ್ಣ ಫಿಲಮ್ಗೆ ಹೋಗಿ ಬನ್ನಿ, 1 ನಿಮಿಷ ಇರಿ, ಈಗ ಬರ್ತೀನಿ ಎಂದು ತನ್ನ ರೂಮಿಗೆ ಓಡಿದವಳು ತನ್ನ ಪರ್ಸ್ ತಂದು ಒಂದಷ್ಟು ದುಡ್ಡು ತೆಗೆದು ರಾಣಿಯ ಕೈಗೆ ಕೊಟ್ಟು ಅವಳಿಗೆ ಕಣ್ಣು ಹೊಡೆದು ಆರಾಮಾಗಿ ಸಿನಿಮಾ ನೋಡಿಕೊಂಡು ಬನ್ನಿ, ಹಾಗೆ ಹೊರಗಡೆಯೇ ಊಟ ಮಾಡಿ ಬನ್ನಿ ಎಂದು ಕಳುಹಿಸಿಕೊಡುತ್ತಾಳೆ. ಪುಷ್ಪ ಅವಳನ್ನೇ ಗುರಾಯಿಸಿ ನೋಡುವಾಗ, ಅಯ್ಯೋ ಯಾಕೆ ಮೇಡಮ್ ಈ ರೀತಿ ನೋಡ್ತಾ ಇದ್ದೀರಾ, ಈ ನಿಮ್ಮ ನೋಟ ಕಂಡು ನಾನು ಹೆದರಿ ಗಡಗಡ ನಡ್ತಾ ಇದ್ದೀನಿ ಗೊತ್ತಾ, ಪ್ಲೀಸ್ ಮೇಡಮ್ ಹಾಗೆಲ್ಲ ನೋಡಬೇಡಿ, ಯಾರಾದರೂ ಕಾಪಾಡಿ ಪ್ಲೀಸ್ ಮೇಡಮ್, ನನಗೆ ಏನು ಮಾಡಬೇಡಿ, ನನ್ನ ಅತ್ತೆ ಹೇಮಲತರ ಅವರನ್ನು ಸಾಯಿಸಿದ ಹಾಗೆ ನನ್ನನ್ನು ಕೂಡ ಸಾಯಿಸಬೇಡಿ ಮೇಡಮ್, ನಿಮ್ಮದು ಅಮ್ಮಯ್ಯ ಅಂತೀನಿ ಎಂದು ಹೆದರುವ ಹಾಗೆ ನಟಿಸುವ ಐಕ್ಯ ಒಮ್ಮೆಲೆ ವ್ಯಂಗ್ಯವಾಗಿ ನಗುತ್ತಾ, ಹೀಗೆಲ್ಲ ಹೇಳ್ತೀನಿ ಅಂದುಕೊಂಡ್ರ ಪುಷ್ಪ ಮೇಡಮ್, ಆ ರೀತಿ ಹೆದರುವ ಮಗಳೇ ಅಲ್ಲ ನಾನು, ಬೆಳಗ್ಗಿನಿಂದ ಸಂಜೆಯವರೆಗೂ ಮನೆಯಲ್ಲಿ ಕೂತ್ಕೊಂಡು ಬೆಟ್ಟ ಕಡಿಯುವ ಕೆಲಸವನ್ನೇನು ಮಾಡಲ್ವಲ್ಲ ನೀನು, ತಟ್ಟೆಗಟ್ಟಲೆ ತಿಂದುಂಡು ಬಿತ್ಕೊಳ್ಳೋದು ಅಷ್ಟೇ ತಾನೇ ಮಾಡ್ತಾ ಇದೆಯಾ, ಅದು ಕೂಡ ನನ್ನ ಗಂಡನ ಸಂಪಾದನೆಯಲ್ಲಿ, ಕೊನೆ ಪಕ್ಷ ಅಡುಗೆಯನ್ನಾದರೂ ಮಾಡು ಎಂದು ಅವಳನ್ನು ಅಣುಕಿಸುತ್ತಾಳೆ. ಇದಂತೂ ಭಾರಿ ಮುಖಭಂಗವೇ ಸರಿ ಅವರಿಬ್ಬರಿಗೂ. ಡಾಕ್ಟರ್ ಶ್ರಮ್ ಮನೆಗೆ ಬರುವ ಹೊತ್ತಿಗೆ ಐಕ್ಯ ಮತ್ತು ಶೌರ್ಯ ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕುಳಿತಿದ್ರೆ ದಯಾನಂದ್ ಅವರಿಬ್ಬರನ್ನು ನೋಡಿಕೊಂಡು ಹಾಲಿನಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ರು. ಇನ್ನು ಪುಷ್ಪ ಅಡುಗೆ ಮಾಡುವುದರಲ್ಲಿ ಫುಲ್ ಬ್ಯುಸಿ. ಶ್ರಮ್ನನ್ನು ಕಂಡ ಕೂಡಲೇ ಶೌರ್ಯ, ಬಾ ಬ್ರೋ ಊಟ ಮಾಡೋಣ, ಇವತ್ತು ನನ್ನ ಹೆಂಡತಿ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದಾಳೆ. ಮಮ್ಮ ನಿಂಗೂ ಮತ್ತು ನಿನ್ನ ಅಪ್ಪನಿಗೂ ಅಡುಗೆ ಮಾಡ್ತಾ ಇದ್ದಾರೆ ಎನ್ನಲು ಅವನ ಮುಖ ಸಣ್ಣದಾಗಿ ಹೋಗಿತ್ತು. ಹಾಗಾದರೆ ಒಂದೇ ಮನೆಯಲ್ಲಿ ಎರಡೆರಡು ಅಡುಗೆ ಮಾಡುವ ಮೂಲಕ ಮನೆಯನ್ನು ಒಡೆದಾಯ್ತಾ ಅದಿ, ಇಷ್ಟು ವರ್ಷ ಇಲ್ಲದ ಪರಿಪಾಠ ಈಗ ಶುರುನಾ ಎಂದು ಶ್ರಮ್ ವೇದನೆಯಿಂದ ಕೇಳಿದಾಗ, ನಾನು ಸಹ ಅದನ್ನೇ ಹೇಳಿದೆ ಸರ್ ನಿಮ್ಮಮ್ಮನಿಗೆ, ನಾನೊಬ್ಬಳೇ ಅಡುಗೆ ಮಾಡ್ತೀನಿ ಅತ್ತೆ, ಎಲ್ಲರೂ ಊಟ ಮಾಡೋಣ ಅಂತ. ಆದರೆ ನಿಮ್ಮಮ್ಮನಿಗೆ ನನ್ನ ಕೈ ಅಡುಗೆ ಇಷ್ಟವಿಲ್ವಂತೆ, ಅವರೇ ನಿಮಗೆ ಸಪ್ರೇಟಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮಮ್ಮನಿಗೆ ಮೊದಲಿನಿಂದಲೂ ಬೇರೆಯವರ ಮನೆಯನ್ನು ಮತ್ತು ಬೇರೆಯವರ ಸಂಸಾರವನ್ನು ಒಡೆದು ಚೆನ್ನಾಗಿ ಅಭ್ಯಾಸವಿದೆ ಅಲ್ವಾ, ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಬಿಡಿ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ ಐಕ್ಯ. ಒಡನೆಯೇ ಕೆರಳಿದ ಶ್ರಮ್, ಶಟಪಚ್ಚು, ನಾನು ನೋಡ್ತಲೇ ಇದ್ದೀನಿ, ನಿನ್ನೆಯಿಂದ ನೀನು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೀಯಾ, ನನ್ನಮ್ಮನಿಗೆ ಸ್ವಲ್ಪವಾದರೂ ಗೌರವ ಕೊಡುತ್ತಿಲ್ಲ ನೀನು, ಇದೆಲ್ಲ ಚೆನ್ನಾಗಿರುವುದಿಲ್ಲ. ಆದಿ ನೋಡು, ನಿನ್ನ ಹೆಂಡತಿಗೆ ಎಲ್ಲರ ಜೊತೆ ಗೌರವದಿಂದ ನಡೆದುಕೊಳ್ಳಲು ಹೇಳು ಎಂದು ಜೋರು ಮಾಡುವಂತೆ ನುಡಿದರೆ ಮುಷ್ಟಿಯ ಜೊತೆಗೆ ದವಡೆ ಬಿಗಿದ ಶೌರ್ಯ ಬಾಯಿ ತೆರೆಯುವ ಹೊತ್ತಿಗೆ ಅವನ ಕೈ ಹಿಡಿದು ಕಣ್ಸನ್ನೆ ಮಾಡುವ ಐಕ್ಯ ಸ್ವತಃ ತಾನೇ ಶ್ರಮ್ನ ಎದುರು ನಿಂತು, ಯಾಕಪ್ಪ ಮಿಸ್ಟರ್ ಡಾಕ್ಟರ್ ಇಷ್ಟು ಜೋರು ಮಾಡ್ತಾ ಇದ್ದೀರಾ, ನನಗೆ ಜೋರು ಮಾಡೋಕ್ಕೆ ನೀವ್ಯಾರ್ರೀ, ಯಾವ ರೈಟ್ಸ್ ಇದೆ ಅಂತ ನನ್ನ ಮೇಲೆ ಜೋರು ಮಾಡಲು ಬರ್ತಾ ಇದ್ದೀರಾ ನೀವು, ನನ್ನ ಗಂಡನ ಭಿಕ್ಷೆಯಲ್ಲಿ ಬಿದ್ದಿರುವವರು ನೀವು, ಅಂದ ಮೇಲೆ ನನ್ನ ಎದುರು ತಗ್ಗಿ ಬಗ್ಗಿ ನಡೆಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಷ್ಟಕ್ಕೂ ನಾನೇನು ಇಲ್ಲ ಸಲ್ಲದನ್ನು ಹೇಳಿಲ್ಲ ಕಣ್ರಿ ಡಾಕ್ಟರ್, ನಿಮ್ಮಮ್ಮ ಈ ಮನೆಗೆ ಹೇಗೆ ಬಂದು ಸೇರಿದ್ದಾಳೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ವಿಷಯ ತಾನೇ, ಅದನ್ನೇ ನಾನು ಹೇಳಿದ್ದು. ನಿಮಗೂ ಈಗಾಗಲೇ ಎಲ್ಲವೂ ಚೆನ್ನಾಗೇ ಗೊತ್ತಿರಬೇಕು, ಆದರೂ ಗೊತ್ತಿಲ್ಲದಂತೆ ನಾಟಕವಾಡುವ ಜಾಣ ಕುರುಡು ನಿಮ್ಮದು. ನೀವು ಎಲ್ಲ ವಿಚಾರ ಗೊತ್ತಿದ್ರೂ ಏನು ಗೊತ್ತಿಲ್ಲದಂತೆ ಬಾಯೊಳಗೆ ಕಲ್ಲು ತುರುಕಿಕೊಂಡು ಕೂತಿದ್ದೀರಾ. ಆದರೆ ನಾನು ಎಲ್ಲವನ್ನೂ ನೇರ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಅತ್ತೆಯ ಗಂಡನನ್ನು ಬುಟ್ಟಿಗೆ ಹಾಕಿಕೊಂಡು ನಿಮ್ಮಮ್ಮ ಈ ಮನೆಗೆ ಬಂದಿದ್ದು ಎನ್ನುವ ವಿಚಾರ ಸತ್ಯ ತಾನೇ. ಒಂದು ವೇಳೆ ನಿಮಗೆ ಆ ವಿಚಾರ ಗೊತ್ತಿಲ್ಲ ಅಂದರೆ ಈಗಲೇ ನಿಮ್ಮ ಅಪ್ಪ ಮತ್ತು ನಿಮ್ಮಮ್ಮ ಇಬ್ಬರನ್ನು ಎದುರು ಬದುರು ನಿಲ್ಲಿಸಿ ಕೇಳಿ ನೋಡಿ, ಆಗ ಸತ್ಯ ತಿಳಿಯುತ್ತದೆ ಎಂದು ಒರಟಾಗಿ ನುಡಿದು ತನ್ನ ಗಂಡನ ಕಡೆ ತಿರುಗಿ, ನೀವೇನ್ರಿ ಮುಖ ನೋಡ್ತಾ ಇದ್ದೀರಾ, ಬೇಗ ಊಟ ಮಾಡಿ, ಬೆಳಗಿನಿಂದ ಸಂಜೆವರೆಗೂ ಕೆಲಸ ಮಾಡಿರ್ತೀರಾ, ದೇಹಕ್ಕೆ ರೆಸ್ಟ್ ಬೇಡವಾ, ನೀವು ದುಡಿಯದೆ ಹೋದರೆ ಈ ರೀತಿ ದಂಡಪಿಂಡಗಳನ್ನು ಸಾಕುವುದಾದರೂ ಹೇಗೆ ಎನ್ನುತ್ತಾ ಊಟ ಮುಗಿಸಿದವಳು ಶೌರ್ಯನ ಕೈ ಹಿಡಿದು ರೂಮಿಗೆ ಬರ್ತಾಳೆ. ಅವರಿಬ್ಬರು ಕೈ ಹಿಡಿದು ಮಹಡಿ ಹತ್ತಿ ರೂಮಿಗೆ ಹೋಗುವುದನ್ನೇ ನೋಡಿಕೊಂಡು ನಿಂತಿದ್ದ ಶ್ರಮ್ ಅವರು ರೂಮಿನ ಬಾಗಿಲನ್ನು ಹಾಕಿದ ಕೂಡಲೇ ಕೋಪದಿಂದ ಕೈಯನ್ನು ಗೋಡೆಗೆ ಅಪ್ಪಳಿಸಿ, ಐ ಹೇಟ್ ಹರ್ ಆ್ಯಂಡ್ ಐ ವಾಂಟ್ ಟು ಕಿಲ್ ಹರ್, ಅವಳಿಗೆ ನನ್ನ ಕೈಯಿಂದಲೇ ಸಾವು ಎಂದು ದವಡೆ ಬಿಗಿದು ನುಡಿದರೆ ಪುಷ್ಪ ಮತ್ತು ದಯಾನಂದ್ ಇಬ್ಬರು ಅವನ ಕೈ ಹಿಡಿದು ತಮ್ಮ ರೂಮಿಗೆ ಕರೆದುಕೊಂಡು ಹೋಗಿ ಧಡಾರನೆ ರೂಮಿನ ಬಾಗಿಲನ್ನು ಹಾಕುತ್ತಾರೆ. ಲೇ ಹೆಂಡ್ತಿ, ಏನೇ ನಿನ್ನ ಕತೆ, ಅಷ್ಟರ ಮಟ್ಟಿಗೆ ಅವರೊಂದಿಗೆ ಜಗಳ ಆಡ್ತಾ ಇದೆಯಲ್ಲ, ನಾನೇ ಸುಮ್ಮನಿರುವಾಗ ನೀನು ಯಾಕೆ ಹಾಗೆಲ್ಲ ಜಗಳ ಆಡ್ತಾ ಇದ್ದೆ ಎಂದು ಶೌರ್ಯ ನಸುನಕ್ಕರೆ, ನೀನು ಈ ರೀತಿ ನಗ್ಬೇಡ ಕೇಳಿ, ನನಗೆ ತುಂಬ ಕೋಪ ಬರುತ್ತೆ,
ಮನೆಗೆ ಬರುವ ಮೊದಲು ಅವರೊಂದಿಗೆ ಮಾತನಾಡಬಾರ್ದು, ಜಗಳವಾಡಬಾರ್ದು, ಅವರ ಮುಖವನ್ನು ಕೂಡ ನೋಡಬಾರ್ದು ಅಂತ ಏನೇನೋ ಯೋಚನೆ ಮಾಡಿ ಬರ್ತೀನಿ. ಆದರೆ ಪುಷ್ಪ ಮತ್ತು ದಯಾನಂದ್ ಇಬ್ಬರ ಮುಖವನ್ನು ನೋಡಿದ ಕೂಡಲೇ ನನಗೆ ಎಲ್ಲಿಲ್ಲದ ಕೋಪ ಬಂದು ಬಿಡುತ್ತೆ. ಆಗ ನನ್ನ ಕೋಪವನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಈ ರೀತಿ ಜೋರು ಮಾಡಿದ್ದು ಅಷ್ಟೇ. ಈಗ ಹೋಗಿ ಮಲಗು, ಬೆಳಗ್ಗೆ ಮತ್ತೆ ಕೆಲಸಕ್ಕೆ ಹೋಗಬೇಕಲ್ಲ. ನನಗಂತೂ ಇವತ್ತು ತುಂಬ ಆಯಾಸವಾಗಿದೆ ಎಂದು ನೆಲಕ್ಕೆ ಚಾಪೆ ಹಾಸುತ್ತಾಳೆ ಐಕ್ಯ. ನಾನೇನು ತೊಂದರೆ ಮಾಡಲ್ಲ ಹೆಂಡತಿ, ನನ್ನ ಪಕ್ಕವೇ ಮಲಗು ಎಂದು ಶೌರ್ಯ ಕರೆದರೆ, ಬೇಡ ಗುರು, ನೀನೇನು ಮಾಡದೇ ಇದ್ದರೂ ನಾನೇ ಸರಿಯಿಲ್ಲ ಅನ್ನೋದು ನನಗೂ ಗೊತ್ತು. ನನಗೆ ನಿದ್ರೆಯಲ್ಲಿ ಪಕ್ಕದವರ ಮೇಲೆ ಕೈಕಾಲು ಹೇರಿ ಮಲಗುವ ಅಭ್ಯಾಸವಿದೆ. ಅದಕ್ಕೆ ನನ್ನ ಸೇಫ್ಟಿ ನನಗೆ ಮುಖ್ಯ. ನೀನು ಅಲ್ಲಿಯೇ ಮಲಗು, ನಾನು ಇಲ್ಲಿಯೇ ಮಲಗುತ್ತೇನೆ ಎನ್ನುವ ಹೆಣ್ಣನ್ನು ತಡೆದವನು, ಏನೋ ಹೇಳಬೇಕಿತ್ತು ಹೆಂಡತಿ, ಮರೆತೇ ಹೋಯಿತು ಎನ್ನುತ್ತಾ ತನ್ನ ಹುಬ್ಬನ್ನು ಕೆರೆದುಕೊಳ್ಳಲು ನಿಜವಾಗಿಯೂ ಯಾವುದೋ ಗಂಭೀರವಾದ ವಿಷಯವನ್ನು ಹೇಳುತ್ತಾನೆ ಎಂದು ಅವನನ್ನೇ ನೋಡುತ್ತಾ ನಿಲ್ಲುತ್ತಾಳೆ ಐಕ್ಯ. ತಕ್ಷಣ ಏನನ್ನೋ ನೆನೆದವನ ಹಾಗೆ, ಲೇ ಹೆಂಡತಿ, 2 ಕೈ ಮೇಲೆತ್ತಿ ಗೋಡೆಗೆ ಒರಗು ಎನ್ನಲು ಅವನು ಹೇಳಿದಂತೆಯೇ ಮಾಡಿದ ಐಕ್ಯ. ಯಾಕೆ ಎಂದರೆ ಅವಳ 2 ಕೈಯನ್ನು ಒಂದರ ಮೇಲೊಂದರಂತೆ ಇಟ್ಟು ತನ್ನ ಒಂದು ಕೈ ಸೇರಿಸಿ ಮತ್ತೊಂದು ಕೈನಲ್ಲಿ ಅವಳ ನಡು ಬಳಸಿ ತನ್ನತ್ತ ಸೆಳೆಯುವ ಶೌರ್ಯ ಹುಳ್ಳಗೆ ನಗುತ್ತಾ ಇದಕ್ಕೆ ಎಂದು ಕಣ್ಣು ಹೊಡೆದು ಅವಳ ಮುಖದತ್ತ ಬಾಗುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.